ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಲಾವಣ್ಯ ಕ್ಲಾಸಸ್. ನೀವಿನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ನಾವು ಪ್ರಿವಿಯಸ್ ಕ್ಲಾಸಲ್ಲಿ ಇಂಟ್ರಡಕ್ಷನ್ ಆಫ್ ರೆಸಿಡೆನ್ಷಿಯಲ್ ಸ್ಟೇಟಸ್ ಸ್ಟೇಟಸ್ನ ಎಕ್ಸ್ಪ್ಲೈನ್ ಮಾಡಿದ್ದೆ. ಇವಾಗ ನಾವು 4 ಮಾರ್ಕ್ಸ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಈಗ 4 ಮಾರ್ಕ್ಸ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ನೀವು ಇಂಟ್ರಡಕ್ಷನ್ ನೋಡಿಲ್ಲ ಅಂದರೆ ಫಸ್ಟ್ ಆ ವಿಡಿಯೋನ ನೋಡಿ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ. ಆ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಪ್ರಾಬ್ಲಮ್ ಅರ್ಥ ಆಗೋದು, ಅದರ್ವೈಸ್ ನಿಮಗೆ ಪ್ರಾಬ್ಲಮ್ ಅರ್ಥ ಆಗಲ್ಲ. ಇವಾಗ ನಾವು 2016 ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದ್ದೀನಿ. ಏನಿದೆ ಅಂದರೆ, ಮಿಸ್ಟರ್ ರಮೇಶ್ ಈಸ್ ಅ ಸಿಟಿಸನ್ ಆಫ್ ಅಮೇರಿಕಾ. Mr. Ramesh is a citizen of America, come to India on 20th 2019. ಯಾವಾಗ ಬರ್ತಿದ್ದಾನೆ ಅವನು? 23/2019ಗೆ ಇಂಡಿಯಾಗೆ ಬರ್ತಿದ್ದಾನೆ ಫಾರ್ ದ ಫಸ್ಟ್ ಟೈಮ್ ಅಂತೆ. ಏನು, ರಮೇಶ್ ಅಮೇರಿಕಾ ಸಿಟಿಸನ್ ಇಂಡಿಯಾಗೆ ಬರ್ತಿರೋದು ಫಾರ್ ದ ಫಸ್ಟ್ ಟೈಮ್. ಯಾವಾಗ ಬರ್ತಿದ್ದಾನೆ? 23/2019ಕ್ಕೆ. And on 1st September 2019 he left India to Nepal on business trip. ಏನು ಮಾಡ್ತಿದ್ದಾನೆ? 1st September 2019ಗೆ ಇಂಡಿಯಾದಿಂದ ನೇಪಾಳ್ಗೆ ಬಿಸ್ನೆಸ್ ಟ್ರಿಪ್ಪಿಗೆ ಹೋಗ್ತಾ ಇದ್ದಾನೆ. ಅಗೇನ್ ಹೀ ಕಮ್ಸ್ ಬ್ಯಾಕ್ ಟು ಇಂಡಿಯಾ ಆನ್ 26 Feb 2020. ಇವಾಗ ನಮ್ಮ ಪ್ರೀವಿಯಸ್ ಇಯರ್ ಏನು? ನಮ್ಮ ಪ್ರೀವಿಯಸ್ ಇಯರ್ 2019-2020 ಅಲ್ವಾ? ಇವಾಗ ಫಸ್ಟ್ ಬೇಸಿಕ್ ಕಂಡೀಷನ್ ಏನಂತ ನೋಡೋಣ. ಬೇಸಿಕ್ ಕಂಡೀಷನ್ ಏನಪ್ಪ? ನಮ್ಮ ಬೇಸಿಕ್ ಕಂಡೀಷನ್ ಅಂದರೆ, ಎ ಪರ್ಸನ್ ಶುಡ್ ಸ್ಟೇ ಇನ್ ಇಂಡಿಯಾ ಫಾರ್ ಅಟ್ಲೀಸ್ಟ್ 182 ಡೇಸ್. 182 ಡೇಸ್ ಅವ್ನು ಇಂಡಿಯಾನಲ್ಲಿ ಇದ್ದರೆ ಅವನು ರೆಸಿಡೆಂಟ್ ಅಂತ ಹೇಳ್ತೀವಿ. ಇವನು ಎಷ್ಟು ದಿನ ಇದ್ದಾನೆ ಅಂತ ಚೆಕ್ ಮಾಡೋಣ. ಇವಾಗ ನೋಡಿ, ಅವನು ಇಂಡಿಯಾಗೆ ಬಂದಿರೋದು ಯಾವಾಗ? 23/2019. ನಮ್ಮ ಪ್ರೀವಿಯಸ್ ಇಯರ್ ಸ್ಟಾರ್ಟ್ ಆಗೋದು ಯಾವಾಗ ಅಂದರೆ 1/4/2019 ಟು 31/3/2020. ಓಕೆನಾ? ಅದೇ ಇವನು ಬಂದಿರೋದು ಯಾವಾಗ? ಮಾರ್ಚಲ್ಲಿ ಬಂದಿದ್ದಾನೆ. ಈಗ ಏಪ್ರಿಲಿಂದ ನೋಡೋಣ. ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್. ಇಲ್ಲಿ ನೋಡಿ, ಸೆಪ್ಟೆಂಬರಲ್ಲಿ ಒಂದಿನ ಮಾತ್ರ ಇಂಡಿಯಾದಲ್ಲಿದ್ದಾನೆ. ಆಮೇಲೆ ಏನು ಮಾಡಿದ್ದಾನೆ ಅವನು? ನೇಪಾಳ್ಗೆ ಬಿಸ್ನೆಸ್ ಟ್ರಿಪ್ ಮೇಲೆ ಹೋಗಿದ್ದಾನೆ. ಸೊ ಸೆಪ್ಟೆಂಬರ್ ಬೈ ಒಂದು ದಿನ ತೊಗೊಳ್ಳೋಣ. ಓಕೆನಾ? ಈಗ ಅಗೇನ್ ಹಿ ಕಮ್ಸ್ ಬ್ಯಾಕ್ ಟು ಇಂಡಿಯಾ ಆನ್ 26 Feb 2020. ಮತ್ತೆ ಯಾವಾಗ ರಿಟರ್ನ್ ಬಂದಿರೋದವನು? ಫೆಬ್ಗೆ ಬಂದಿದ್ದಾನೆ. ಫೆಬ್, ಮಾರ್ಚ್ ತೊಗೊಳ್ಳೋಣ. ಓಕೆನಾ? ಈಗ ಏಪ್ರಿಲಲ್ಲಿ ಎಷ್ಟು ದಿನ ಇರುತ್ತೆ? 30 ಡೇಸ್. ಮೇನಲ್ಲಿ 31, ಜೂನಲ್ಲಿ 30, ಜುಲೈಯಲ್ಲಿ 31, ಆಗಸ್ಟಲ್ಲಿ 31, ಸೆಪ್ಟೆಂಬರಲ್ಲಿ ಒಂದು ದಿನ ಮಾತ್ರ ಇಂಡಿಯಾದಲ್ಲಿದ್ದಾನೆ. ಮತ್ತು ಫೆಬ್ಬು ಇಲ್ಲಿ ನೋಡಿ 26 ರಿಟರ್ನ್ ಬಂದಿದ್ದಾನೆ. 26, 27, 28, 29 4 ಡೇಸ್ ಅವನು ಇಂಡಿಯಾನಲ್ಲಿದ್ದಾನೆ. ಮತ್ತು ಮಾರ್ಚಲ್ಲಿ 31 ಡೇಸ್ ಇದ್ದಾನೆ. ಇವಾಗ ಇಷ್ಟನ್ನು ಆ್ಯಡ್ ಮಾಡಿದ್ರೆ ನಮಗೆ 189 ಡೇಸ್ ಬರುತ್ತೆ. 189 ಡೇಸ್. ಬಟ್ ನಮ್ಮ ಕಂಡೀಷನ್ ಏನಿದೆ? ಎ ಪರ್ಸನ್ ಶುಡ್ ಸ್ಟೇ ಇನ್ ಇಂಡಿಯಾ ಫಾರ್ ಅಟ್ಲೀಸ್ಟ್ 182 ಡೇಸ್. 182 ಡೇಸ್ ಅವನು ಇಂಡಿಯಾನಲ್ಲಿದ್ದರೆ ಏನು? ಅವನು ರೆಸಿಡೆಂಟ್ ಅಂತ. ಬಟ್ ಇಲ್ಲಿ ರಮೇಶ್ ಬಂದು 189 ಡೇಸ್ ಇದ್ದಾನೆ. ಅವನು ರೆಸಿಡೆಂಟಾ? ನಾನ್ ರೆಸಿಡೆಂಟಾ? ರೆಸಿಡೆಂಟ್ ಅಲ್ವಾ? ಇವಾಗ ನೋಟ್ ಬರೋಣ. ದೇರ್ಫೋರ್ ಮಿಸ್ಟರ್ ರಮೇಶ್ ಈಸ್ ಎ resident for assessment year 2021. ಯಾಕೆ? ಬಿಕಾಸ್ he satisfied ಫಸ್ಟ್ ಬೇಸಿಕ್ ಕಂಡೀಷನ್. ಇವಾಗ ಅವ್ನು ಫಸ್ಟ್ ಬೇಸಿಕ್ ಕಂಡೀಷನ್ನೇ ಸ್ಯಾಟಿಸ್ಫೈ ಮಾಡಿದ್ದಾನೆ. ಸೆಕೆಂಡ್ ಕಂಡೀಷನ್ ಏನಿದೆ ಅಂತ ನೋಡೋ ಅವಶ್ಯಕತೆ ಇಲ್ಲ. ಇಲ್ಲಿವರೆಗೂ ಅರ್ಥ ಆಯ್ತಲ್ವಾ ನಿಮಗೆ? ಅವನು ಯಾವಾಗ ಬರ್ತಾನಂದರೆ ಮಾರ್ಚಲ್ಲಿ ಬರ್ತಾನೆ. ಬಟ್ ನಮ್ಮ ಪ್ರೀವಿಯಸ್ ಇಯರ್ ಸ್ಟಾರ್ಟ್ ಆಗೋದು ಯಾವಾಗ? ಏಪ್ರಿಲ್ ಟು ಮಾರ್ಚ್. ಸೊ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ, ಫೆಬ್ 26ವರೆಗೂ ಅವನು ನೇಪಾಳ್
ಫ್ಯಾಮಿಲಿ ಟ್ರಿಪ್ ಮೇಲೆ ನೇಪಾಳಲ್ಲಿದ್ದ. ಮತ್ತು ಯಾವಾಗ ಬರ್ತಾನೆ, ಫೆಬ್ ಮತ್ತು ಮಾರ್ಚಲ್ಲಿ ಬರ್ತಾನೆ. ಸೊ ಟೋಟಲಿ ಅವನು ಎಷ್ಟು ದಿನ ಇದ್ದಾನೆ, 189 ಡೇಸ್ ಇದ್ದಾನೆ. ಸೊ ಏನಾಗುತ್ತೆ ಅಂದರೆ ಫಸ್ಟ್ ಬೇಸಿಕ್ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡ್ದ. ಇವಾಗ ಅವನು ಆರ್ಡಿನರಿ ರೆಸಿಡೆಂಟಾ ಇಲ್ಲ ನಾಟ್ ಆರ್ಡಿನರಿ ರೆಸಿಡೆಂಟಾ ಅಂತ ನೋಡೋಣ. ಆರ್ಡಿನರಿ ರೆಸಿಡೆಂಟ್ ಫಸ್ಟ್ ಕಂಡೀಷನ್ ಏನಿದೆ, ಎ ಪರ್ಸನ್ ಶುಡ್ ಬಿ ಇನ್ ರೆಸಿಡೆಂಟ್ ಫಾರ್ ಅಟ್ಲೀಸ್ಟ್ 2 years ಔಟ್ ಆಫ್ 10 years. 10 ವರ್ಷದಲ್ಲಿ 2 years ಅವನು ಇಂಡಿಯಾನಲ್ಲಿ ಇರಬೇಕಂತೆ. ಇದಾನ ನೋಡಿ, ಅವ್ನು ಬಂದಿರೋದೇ 2019ಗೆ, 19ದ 2022ಗೆ 2 years ಆಗುತ್ತೆ. ಸೊ ಫಸ್ಟ್ ಬೇಸಿಕ್ ಕಂಡೀಷನ್ ಅವನು ಸ್ಯಾಟಿಸ್ಫೈ ಮಾಡಿಲ್ಲ. ಸೆಕೆಂಡ್ ಕಂಡೀಷನ್ ಏನಿದೆ, ಎ ಪರ್ಸನ್ ಶುಡ್ ಸ್ಟೇ ಇನ್ ಇಂಡಿಯಾ ಫಾರ್ ಅಟ್ಲೀಸ್ಟ್ 730 days ಇನ್ 7 years ಆಫ್ ಪ್ರಿಸಿಡಿಂಗ್ ಇಯರ್. ಇವನು ಎಷ್ಟು ದಿನ ಇದ್ದಾನೆ, 189 days ಇದ್ದಾನೆ. ಏನಾಯಿತು, ಸೆಕೆಂಡ್ ಕಂಡೀಷನ್ ಅವನು ಸ್ಯಾಟಿಸ್ಫೈ ಮಾಡಿಲ್ಲ. ಸೊ ದೇರ್ ಫೋರ್ ಹೀ ಈಸ್ ಎ ರೆಸಿಡೆಂಟ್. ಇವನು ರೆಸಿಡೆಂಟ್, ಯಾಕಂದರೆ ಫಸ್ಟ್ ಬೇಸಿಕ್ ಕಂಡೀಷನ್ನ ಅವನು ಸ್ಯಾಟಿಸ್ಫೈ ಮಾಡ್ದ. ಬಟ್ ನಾಟ್ ಆರ್ಡಿನರಿ ರೆಸಿಡೆಂಟ್, ನಾಟ್ ಆರ್ಡಿನರಿ ರೆಸಿಡೆಂಟ್. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಥ್ಯಾಂಕ್ ಯು ಗೈಸ್.